ಬಾಡಿಗೆ ಇಲ್ಲ, ಸಂಬಳ ಕೊಡೋಕೆ ಸಿಬ್ಬಂದಿ ಇಲ್ಲ. ಆದ್ರೂ 180 ದೇಶಗಳಲ್ಲಿ ಒಂದೇ ಸಾರಿ ವ್ಯಾಪಾರ ಶುರು ಮಾಡ್ಬೋದು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಮೊದಲ ಬಾರಿಗೆ ಕೇಳಿದ್ದಾಗ ಇದೊಂಥರ ಹಗರಣದ ಹಾಗೆ ಕಾಣಿಸುತ್ತೆ. ಸೊ ಇವತ್ತು ನಾವು ಇದ್ರೊಳಗಿಳಿದು ಇದು ನಿಜವಾಗಿಯೂ ಒಂದು ಹೊಸ ವ್ಯಾಪಾರ ಕ್ರಾಂತಿಯೇ ಅಥವಾ ಹಳೆ ಮೋಸಕ್ಕೆ ಹೊಸ ಬಣ್ಣ ಬಳಿದಿದ್ದಾರ್ಯಾ ಅಂತ ನೋಡೋಣ. ನಿಮ್ಮ ಮಾತು ನಿಜ. ಈ ರೀತಿಯ ಆಫರ್ಗಳು ಬಂದಾಗ ಅನುಮಾನ ಬರೋದು ಬಹಳ ಸಹಜ. ನಮಗೆ ಸಿಕ್ಕಿರುವ ದಿ ಕಾಫಿ ಎಕನಾಮಿ ಅನ್ನೋ ಈ ಮೂಲ ಇದೇ ಅನುಮಾನವನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತೆ. ಆದರೆ ಈ ಎಲ್ಲ ಮಾಹಿತಿ ನೋಡಿದ ಮೇಲೆ ಇಂತಹ ಯಾವುದೇ ವ್ಯಾಪಾರ ಅಸ್ಲಿಯೋ ನಕಲಿಯೋ ಅಂತ ಕಂಡುಹಿಡಿಯೋಕೆ ಒಂದೇ ಒಂದು ಸರಳ ಪ್ರಶ್ನೆ ಕೇಳಿದ್ರೆ ಸಾಕು: ಹಣ ಎಲ್ಲಿಂದ ಬರುತ್ತಿದೆ? ನಮ್ಮ ಇವತ್ತಿನ ಚರ್ಚೆ ಪೂರ್ತಿ ಇದೇ ಒಂದು ಮುಖ್ಯ ಪ್ರಶ್ನೆಯ ಸುತ್ತ ಸುತ್ತುತ್ತೆ. ಅದ್ಭುತವಾದ ಆರಂಭ. ಹಾಗಾದ್ರೆ ಈ ಮೂಲಗಳು ನಮ್ಮ ಗಮನವನ್ನು ಹೇಗೆ ಸೆಳೆಯುತ್ತವೆ? ಆರಂಭದಲ್ಲೇ ಒಂದು ದೊಡ್ಡ ಭರವಸೆಯನ್ನು ನೀಡಲಾಗುತ್ತಿದೆ ಅಲ್ವೇ? ಹೌದು, ಅದರ ಆರಂಭವೇ ಬಹಳ ನಾಟಕೀಯವಾಗಿದೆ. ಯಾವುದೇ ಬಾಡಿಗೆ, ಸಿಬ್ಬಂದಿ ಅಥವಾ ದಾಸ್ತಾನು ಇಲ್ಲದೆ 180 ದೇಶಗಳಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿರೋ ದೊಡ್ಡ ಬಂಡವಾಳ ಇಲ್ಲದೆ ಜಾಗತಿಕ ವ್ಯಾಪಾರ ಸಾಧ್ಯವೇ ಇಲ್ಲ ಅನ್ನೋ ನಂಬಿಕೆಗೆ ನೇರವಾಗಿ ಸವಾಲ್ ಹಾಕುತ್ತೆ. ಇದೊಂಥರ ಸೈಕೊಲಾಜಿಕಲ್ ಟ್ರಿಕ್. ನಮ್ಮ ನಂಬಿಕೆಗೆ ವಿರುದ್ಧವಾದ ಒಂದು ವಿಷಯವನ್ನ ಹೇಳಿದಾಗ ಇದು ಹೇಗೆ ಸಾಧ್ಯ ಅಂತ ತಿಳಿದುಕೊಳ್ಳುವ ಕುತೂಹಲ ತಾನಾಗೆ ಹುಟ್ಟುಕೊಳ್ಳುತ್ತೆ. ಸರಿ, ಕುತೂಹಲ ಹುಟ್ಟಿತು. ಆದ್ರೆ ಅದ್ರ ಜೊತೆಯಲ್ಲೇ ಅಪಾಯದ ಗಂಟೆಯೂ ಬಾರಿಸಿಟ್ಟೆ ಅಲ್ವಾ? ನನಗೂ ನೆನ್ಪಿದೆ, ಕಾಲೇಜ್ನಲ್ಲಿದ್ದಾಗ ನನ್ನ ಸ್ನೇಹಿತನೊಬ್ಬ ಇದೇ ರೀತಿ ಏನೋ ಒಂದು ಪ್ರಾಡಕ್ಟ್ ಮಾರೋಕೆ ಬಂದಿದ್ದ. ಆಮೇಲೆ ನಮ್ಮಿಬ್ರ ಸ್ನೇಹನೇ ಹಾಳಾಯ್ತು. ಸರಿಯಾಗಿ ಹೇಳಿದಿರಿ. ಇದೊಂದು ಬಹಳ ಜಾಣ್ಮೆಯ ನಡೆ. ಸಂಭಾವ್ಯ ಗ್ರಾಹಕರ ಅಥವಾ ಪಾಲುದಾರರ ಮನಸ್ಸಿನಿರುವ ದೊಡ್ಡ ಭಯ ಅಥವಾ ನಕಾರಾತ್ಮಕ ಅಭಿಪ್ರಾಯವನ್ನು ಮೊದಲೇ ಗುರುತಿಸಿ, ಹೌದು, ನಿಮಗೆ ಹೀಗೆ ಅನಿಸ್ತಿದೆ ಅಂತ ನಮಗೆ ಗೊತ್ತು, ಆದರೆ ನಾವು ಅದಲ್ಲ ಎಂದು ಹೇಳೋದು ನಂಬಿಕೆ ಗಳಿಸುವ ಮೊದಲೇ ಹೆಜ್ಜೆ. ಬಲವಂತದ ಮಾರಾಟ ಅಥವಾ ಸ್ನೇಹಿತರನ್ನು, ಸಂಬಂಧಿಕರನ್ನು ಬೆನ್ನಟ್ಟುವ ಹಳೆಯ ವಿಧಾನಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಅವರು ಸ್ಪಷ್ಟಪಡಿಸುತ್ತಾರೆ. ಆದ್ರೆ ಒಂದು ನಿಮಿಷ, ಬೆನ್ನಟ್ಟುವುದು ಬೇಡ, ಆಕರ್ಷಿಸುವುದು ಅಂತ ಹೇಳ್ತಾರೆ. ಇದು ಕೇವಲ ಪದಗಳ ಆಟವೇ? ಕೊನೆಗೆ ಅವರು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನಿಸ್ತಿದ್ದಾರಲ್ವೇ? ಇದಕ್ಕೂ ಹಳೆ ವಿಧಾನಕ್ಕೂ ನಿಜವಾಗಿಯೂ ಅಷ್ಟು ವ್ಯತ್ಯಾಸವಿದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಪದಗಳ ಆಟದಂತೆ ಕಂಡ್ರೂ ಅದರ ಹಿಂದಿನ ತಂತ್ರಗಾರಿಕೆ ಸಂಪೂರ್ಣವಾಗಿ ಬೇರೆ. ಹಳೆಯ ವಿಧಾನದಲ್ಲಿ ನಿಮ್ಮ ಬಳಿ ಒಂದು ಉತ್ಪನ್ನವಿರುತ್ತದೆ. ಅದನ್ನು ಕೊಂಡುಕೊಳ್ಳಬಹುದಾದ ಎಲ್ಲರಿಗೂ ನೀವು ಮಾರಲು ಪ್ರಯತ್ನಿಸುತ್ತೀರಿ. ಆದರೆ ಆಕರ್ಷಕ ಮಾರ್ಕೆಟಿಂಗ್ ಅಥವಾ ಅಟ್ರಾಕ್ಷನ್ ಮಾರ್ಕೆಟಿಂಗ್ನಲ್ಲಿ ನೀವು ಉತ್ಪನ್ನವನ್ನು ಎಲ್ಲರ ಮುಂದೆ ಇಡುವುದಿಲ್ಲ. ಬದಲಾಗಿ ಈಗಾಗಲೇ ಅಂತಹುದೇ ಒಂದು ಅವಕಾಶ ಅಥವಾ ಉತ್ಪನ್ನವನ್ನು ಹುಡುಕುತ್ತಿರುವ ಜನರ ಮುಂದೆ ಮಾತ್ರ ನಿಮ್ಮ ಮಾಹಿತಿಯನ್ನು ಇಡ್ತೀರಿ. ಸರಿ, ಅವರು ಆಸಕ್ತಿ ಇರೋ ಜನರನ್ನು ಹೇಗೆ ಹುಡುಕ್ತಾರೆ? ಇಲ್ಲೇನಾ ಆ ಎಐ ಆಟೋಮೇಷನ್ ಅನ್ನೋಡು ಬರೋದು? ಈ ಎಐ ಆಟೋಮೇಷನ್ ಅಂತ ಹೇಳಿದಾಗ ನಿಜವಾಗಿ ಅದು ಏನ್ ಕೆಲ್ಸ ಮಾಡುತ್ತೆ? ಆಸಕ್ತಿ ಇರೋರನ್ನ ಫೇಸ್ಬುಕ್ ಅಥವಾ ಗೂಗಲ್ನಲ್ಲಿ ಹುಡುಕುತ್ತಾ ಅಥವಾ ಅವರಿಗೆ ಆಟೋಮ್ಯಾಟಿಕ್ ಆಗಿ ಇಮೇಲ್ ಕಳಿಸ್ತಾ? ಸ್ವಲ್ಪ ಉದಾಹರಣೆ ಕೊಡಿ. ಖಂಡಿತ. ಎಐ ಆಟೋಮೇಷನ್ ಇಲ್ಲಿ ಕೇವಲ ಒಂದು ಫ್ಯಾನ್ಸಿ ಪದವಲ್ಲ. ಪ್ರಾಯೋಗಿಕವಾಗಿ ಇದು ಹೀಗೆ ಕೆಲಸ ಮಾಡಬಹುದು. ಉದಾಹರಣೆಗೆ, ಮನೆಯಿಂದಲೇ ಸಂಪಾದಿಸುವುದು ಹೇಗೆ ಅಥವಾ ಆನ್ಲೈನ್ ಬಿಸ್ನೆಸ್ ಐಡಿಯಾ ಅಂತ ಗೂಗಲ್ನಲ್ಲಿ ಹುಡುಕುತ್ತಿರುವ ಜನರಿಗೆ ಮಾತ್ರ ನಿಮ್ಮ ಜಾಹೀರಾತು ಕಾಣಿಸುವಂತೆ ಮಾಡುವುದು. ಓ, ಟಾರ್ಗೆಟೆಡ್ ಆಡ್ಸ್ ಥರ. ಎಕ್ಸಾಕ್ಟ್ಲಿ. ಅಥವಾ ನಿಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿದವರಿಗೆ ಸ್ವಯಂಚಾಲಿತವಾಗಿ ಇಮೇಲ್ಗಳನ್ನು ಕಳುಹಿಸಿ ಅವರಿಗೆ ಹೆಚ್ಚಿನ ಮಾಹಿತಿ ನೀಡುವುದು. ಇದರಿಂದ ಆಸಕ್ತಿ ಇಲ್ಲದವರ ಸಮಯವನ್ನು ಹಾಳು ಮಾಡದೆ ಆಸಕ್ತಿ ಇರೋವರಿಗೆ ಮಾತ್ರ ಸರಿಯಾದ ಮಾಹಿತಿ ತಲುಪುತ್ತದೆ. ಇದನ್ನೇ ಅವರು ತಮ್ಮ ಗುಂಪಿನಲ್ಲಿ ಕ್ರೌನ್ ಅಂಬಾಸಿಡರ್ಸ್ ಕ್ಲಬ್ ಫಿಲಾಸಫಿ ಅಂತ ಕರೀತಾರೆ. ಅಂದ್ರೆ ಗ್ರಾಹಕರೇ ನಮ್ಮ ರಾಯಭಾರಿಗಳು ಅನ್ನೋ ಅರ್ಥದಲ್ಲಿ. ಇದು ಅರ್ಥವಾಯಿತು. ಹಾಗಾದ್ರೆ ಮಾರ್ಕೆಟಿಂಗ್ ವಿಧಾನ ಹೊಸದು. ಆದ್ರೆ ಮಾರಾಟ ಮಾಡುವ ಉತ್ಪನ್ನದ ಬಗ್ಗೆ ಏನು? ನನಗೊಂದು ವಿಷಯ ಬಹಳ ಕುತೂಹಲ ಮೂಡಿಸ್ತಿದೆ. ಯಾಕೆ ಬೇರೆ ಯಾವುದೇ ಉತ್ಪನ್ನವನ್ನು ಬಿಟ್ಟು ಕಾಫಿಯನ್ನೇ ಆಯ್ಕೆ ಮಾಡಿಕೊಂಡ್ರು? ಅದ್ರ ಹಿಂದೆ ಏನಾದ್ರೂ ನಿರ್ದಿಷ್ಟ ಕಾರಣ ಇದೆಯಾ? ಖಂಡಿತವಾಗಿಯೂ ಇದೆ. ಮೂಲದಲ್ಲಿ ಹೇಳುವಂತೆ ಕಾಫಿ ಪೆಟ್ರೋಲಿಯಂ ನಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವ ಎರಡನೇ ಸರಕು. ಕೋಟ್ಯಾಂತರ ಜನರು ಪ್ರತಿದಿನ ಈಗಾಗಲೇ ಕಾಫಿ ಕುಡಿತಾರೆ. ಹೌದು, ಅದಂತೂ ನಿಜ. ಹಾಗಾಗಿ ನೀವು ಜನರಿಗೆ ಹೊಸ ಅಭ್ಯಾಸವನ್ನ ಕಲಿಸುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ, ಯಾರಿಗೂ ಗೊತ್ತಿಲ್ಲದ ಒಂದು ಹೊಸ ಹೆಲ್ತ್ ಡ್ರಿಂಕ್ ಮಾರಾಟ ಮಾಡೋದು ಕಷ್ಟ. ಮೊದಲು ಅದರ ಬಗ್ಗೆ ತಿಳಿಸ್ಬೇಕು, ನಂಬಿಸ್ಬೇಕು. ಕರೆಕ್ಟ್. ಆದರೆ ಕಾಫಿಯ ವಿಷಯದಲ್ಲಿ ನೀವು ಕೇವಲ ಅವರ ಈಗಿನ ಬ್ರ್ಯಾಂಡನ್ನು ನಿಮ್ಮ ಬ್ರ್ಯಾಂಡ್ಗೆ ಬದಲಾಯಿಸಿ ಅಂತ ಕೇಳ್ತಿದ್ದೀರಿ ಅಷ್ಟೇ.
ಇದು ಸೇಲ್ಸ್ ಪ್ರೊಸೆಸ್ ಅನ್ನು ಬಹಳ ಸುಲಭಗೊಳಿಸುತ್ತದೆ. ಸರಿ, ಅವರು ಹಳೆ ವಿಧಾನ ಬೇಡ, ಹೊಸ ವಿಧಾನ ಬಳಸ್ತೀವಿ ಅಂತ ಹೇಳ್ತಾರೆ. ಉತ್ಪನ್ನಕ್ಕೂ ಈಗಾಗಲೇ ಬೇಡಿಕೆ ಇದೆ. ಆದ್ರೆ ಇದೆಲ್ಲ ಕೇಳಿದ ಮೇಲೆ ನನ್ನ ತಲೆಯಲ್ಲಿ ಆ ಮೊದಲ ಪ್ರಶ್ನೆ ಮತ್ತೆ ಮೂಡುತ್ತೆ. ಇದೆಲ್ಲ ಕಾನೂನುಬದ್ಧವೇ? ಯಾಕಂದ್ರೆ ಇಂಥ ವ್ಯವಸ್ಥೆಗಳ ಬಗ್ಗೆ ಕೆಟ್ಟ ಹೆಸರು ಇದೆಯಲ್ಲ. ಅದೇ ಮುಖ್ಯವಾದ ಪಾಯಿಂಟ್. ಈಗ ನಾವು ನಮ್ಮ ಚರ್ಚೆಯ ತಿರುಳಿಗೆ ಬರುತ್ತಿದ್ದೇವೆ. ಮೂಲದಲ್ಲಿ ಒಂದು ವಾಕ್ಯವಿದೆ, ಅದು ಇಡೀ ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಯಾವುದೇ ಕಾನೂನುಬದ್ಧ ವ್ಯವಹಾರವು ಉತ್ಪನ್ನ ಅಥವಾ ಸೇವೆಯ ಮಾರಾಟವನ್ನು ಒಳಗೊಂಡಿರುತ್ತದೆ. ಅದರಿಂದ ಲಾಭಾಂಶ ಬರುತ್ತದೆ. ಇದು ವ್ಯವಹಾರದ ಮೂಲತತ್ವ. ಮಾರಾಟ ಮಾಡಲು ಏನೂ ಇಲ್ಲದೆ ಕೇವಲ ಜನರನ್ನು ಸೇರಿಸಿದ್ದಕ್ಕೆ ನಿಮಗೆ ಹಣ ಬರುತ್ತದೆ ಎಂದರೆ ಅದು ಸ್ಪಷ್ಟವಾದ ಹಗರಣ, ವ್ಯಾಪಾರವಲ್ಲ. ಓ, ಹಾಗಾದ್ರೆ ವ್ಯತ್ಯಾಸ ಅಷ್ಟು ಸರಳವೇ? ಅಂದ್ರೆ ಉತ್ಪನ್ನ ಮಾರಾಟವಾದ್ರೆ ಬರುವ ಕಮಿಷನ್ ವ್ಯಾಪಾರ, ಹೊಸಬರನ್ನು ಸೇರಿಸಿದ್ದಕ್ಕೆ ಹಣ ಬಂದ್ರೆ ಅದು ಹಗರಣ. ಈ ಒಂದು ನಿಯಮವನ್ನು ನೆನಪಿಟ್ಟುಕೊಂಡ್ರೆ ಯಾರಾದ್ರೂ ಇಂಥ ಯಾವುದೇ ಅವಕಾಶವನ್ನು ವಿಶ್ಲೇಷಿಸಬಹುದಲ್ವೇ? ನಿಖರವಾಗಿ. ಇದನ್ನೇ ಕಾನೂನಿನಲ್ಲಿ ಪಿರಮಿಡ್ ಸ್ಕೀಮ್ ಮತ್ತು ಕಾನೂನುಬದ್ಧ ನೆಟ್ವರ್ಕ್ ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸ ಅಂತ ಹೇಳೋದು. ಪಿರಮಿಡ್ ಹಗರಣದಲ್ಲಿ ಉತ್ಪನ್ನ ಅನ್ನೋದು ಕೇವಲ ಹೆಸರಿಗಿರುತ್ತೆ, ಅಥವಾ ಅದಕ್ಕೆ ಯಾವುದೇ ನಿಜವಾದ ಮೌಲ್ಯವಿರುವುದಿಲ್ಲ. ಅಲ್ಲಿ ಹಣದ ಹರಿವು ಸಂಪೂರ್ಣವಾಗಿ ಹೊಸ ಸದಸ್ಯರು ಕಟ್ಟುವ ಪ್ರವೇಶ ಶುಲ್ಕದಿಂದ ಬರುತ್ತದೆ. ಮೇಲಿರುವರಿಗೆ ಕೆಳಗಿನವರಿಂದ ಹಣ ಹೋಗ್ತಲೇ ಇರುತ್ತೆ. ಒಂದು ಹಂತದಲ್ಲಿ ಹೊಸಬರು ಸೇರುವುದು ನಿಂತಾಗ ಇಡೀ ಸಿಸ್ಟಮ್ ಕುಸಿದು ಬೀಳುತ್ತದೆ. ಆದ್ರೆ ಕಾನೂನುಬದ್ಧ ಮಾಡೆಲ್ನಲ್ಲಿ, ಕಾನೂನುಬದ್ಧ ಮಾದರಿಯಲ್ಲಿ ನೀವೊಬ್ಬರನ್ನು ಸೇರಿಸಿದ್ದರೂ ಉತ್ಪನ್ನವನ್ನು ಮಾರಾಟ ಮಾಡಿ ಕಮಿಷನ್ ಗಳಿಸಬಹುದು. ಆದಾಯದ ಮೂಲ ಉತ್ಪನ್ನದ ಚಲನೆ, ಜನಲ ಚಲನೆಯಲ್ಲ. ಇದು ಅತ್ಯಂತ ಸ್ಪಷ್ಟವಾದ ವಿವರಣೆ. ಹಾಗಾದ್ರೆ ಈ ಕಾಫಿ ವ್ಯವಹಾರದ ಮಾದರಿ ಕಾನೂನುಬದ್ಧವಾಗಿದೆ ಎಂದು ಮೂಲದಲ್ಲಿ ಹೇಳಲಾಗುತ್ತಿದೆ. ಹಾಗಿದ್ರೆ ಅದು ನಿಖರವಾಗಿ ಹೇಗೆ ಕೆಲಸ ಮಾಡ್ತದೆ? ನಿಮ್ಮ 20 ಜನರನ್ನು ಹುಡುಕಿ, ಫೈಂಡ್ ಯೋರ್ 20 ಅಂತ ಒಂದು ತಂತ್ರವನ್ನು ವಿವರಿಸಲಾಗಿದೆ. ಏನಿದು 20 ಜನರ ಕಲ್ಪನೆ? ಒಳ್ಳೆ ಪ್ರಶ್ನೆ. ಆ 20 ಜನ ಅನ್ನೋದು ಯಶಸ್ವಿಯಾಗಲು ಸಾವಿರಾರು ಜನರ ದೊಡ್ಡ ನೆಟ್ವರ್ಕ್ ಬೇಕಿಲ್ಲ. ಬದಲಾಗಿ ನಿಮ್ಮ ಹಾಗೆಯೇ ಬದ್ಧತೆಯಿಂದ ಸೀರಿಯಸ್ ಆಗಿ ಕೆಲಸ ಮಾಡುವ 20 ಪಾಲುದಾರರ ಒಂದು ಚಿಕ್ಕ ತಂಡವನ್ನು ಕಟ್ಟಿದರೆ ಸಾಕು. ಅಂದ್ರೆ ಸಂಖ್ಯೆಗಿಂತ ಗುಣಮಟ್ಟ ಮುಖ್ಯ ಅಂತ. ಹೌದು. ಆ 20 ಜನರು ತಮ್ಮ ತಂಡವನ್ನು ಕಟ್ಟಿದಾಗ ವ್ಯಾಪಾರ ತಾನಾಗೇ ಬೆಳೀತದೆ ಅನ್ನೋದು ಇದರ ಹಿಂದಿನ ಗಣಿತ. ಇದನ್ನು ಲಿವರೇಜ್ ಅಥವಾ ಪರಸ್ಪರರ ಶ್ರಮವನ್ನು ಬಳಸಿಕೊಳ್ಳುವುದು ಅಂತಾರೆ. ಸರಿ, ಹಾಗಾದ್ರೆ ಒಬ್ಬ ವ್ಯಕ್ತಿ ಈ ವ್ಯವಸ್ಥೆಗೆ ಸೇರಿದ್ರೆ ಅವರು ನಿಜವಾಗಿ ಏನ್ ಮಾಡ್ಬೇಕು? ಹಂತ ಹಂತವಾಗಿ ವಿವರಿಸಬಹುದೇ? ಖಂಡಿತ. ಇದರಲ್ಲಿ 3 ಸರಳ ಹಂತಗಳಿವೆ. ಮೊದಲನೇದು ಅರ್ಹತಾ ಖರೀದಿ ಅಥವಾ ಕ್ವಾಲಿಫೈಯಿಂಗ್ ಪರ್ಚೇಸ್. ಅಂದ್ರೆ ವ್ಯವಹಾರದಲ್ಲಿ ಸಕ್ರಿಯವಾಗಿರಲು ಪ್ರತಿ ತಿಂಗಳು ನಿಮಗಾಗಿ ಒಂದಿಷ್ಟು ಉತ್ಪನ್ನವನ್ನು, ಅಂದ್ರೆ ಕಾಫಿಯನ್ನು ಖರೀದಿಸಬೇಕು. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಅನುಮಾನ ಬರುತ್ತೆ. ಈ ಅರ್ಹತಾ ಖರೀದಿ ಅನ್ನೋದು ಸೇರ್ಬೇಕಾದ್ರೆ ಇಷ್ಟು ಹಣ ಕೊಟ್ಟು ವಸ್ತುಗಳನ್ನು ಕೊಂಡುಕೊಳ್ಳದೇ ಬೇಕು ಅನ್ನೋ ಹಾಗೆ ಕೇಳಿಸ್ತಿದೆ. ಇದು ಕೂಡ ಒಂದು ರೆಡ್ ಫ್ಲಾಗ್ ಅಲ್ವಾ? ನಿಮ್ಮ ಅನುಮಾನ ನ್ಯಾಯಬದ್ಧವಾದದ್ದು. ಆಕ್ಚುಲಿ ಅನೇಕ ಹಗರಣಗಳಲ್ಲಿ ಹೀಗೆಯೇ ಮಾಡುತ್ತಾರೆ. ಆದರೆ ಇಲ್ಲಿ ಅವರು ನೀಡುವ ಸಮರ್ಥನೆ ಏನೆಂದರೆ, ನೀವು ವ್ಯಾಪಾರಕ್ಕಾಗಿ ದಾಸ್ತಾನು ಅಂದ್ರೆ ಇನ್ವೆಂಟ್ರಿ ಖರೀದಿಸುತ್ತಿಲ್ಲ. ಬದಲಿಗೆ ನೀವು ದಿನಬಳಕೆಗೆ ಬೇರೆ ಅಂಗಡಿಯಿಂದ ತರುತ್ತಿದ್ದ ಕಾಫಿಯನ್ನು ಈಗ ನಿಮ್ಮ ಸ್ವಂತ ಅಂಗಡಿಯಿಂದ ತರುತ್ತಿದ್ದೀರಿ. ಓಹ್, ಅಂದ್ರೆ ಇದೊಂದು ಹೊಸ ಖರ್ಚಲ್ಲ, ಈಗಾಗ್ಲೇ ಮಾಡುತ್ತಿರುವ ಖರ್ಚಿನ ದಿಕ್ಕನ್ನು ಬದಲಾಯಿಸುವುದು ಮಾತ್ರ. ಹೌದು. ಈ ವಾದ ಎಷ್ಟು ಸರಿ ಅಥವಾ ತಪ್ಪು ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಬಿಟ್ಟಿದ್ದು. ಆದರೆ ಅವರ ತರ್ಕ ಇದು. ಸರಿ, ಮೊದಲನೇ ಹಂತ ಅರ್ಥವಾಯ್ತು. ಮುಂದಿನದು? ಎರಡನೇ ಹಂತ ಟೆಕ್ನಾಲಜಿ ಬಳಕೆ. ವ್ಯಾಪಾರದ ಬಗ್ಗೆ ಆಸಕ್ತಿ ಇರೋವರಿಗೆ ನೀವೇ ಖುದ್ದಾಗಿ ಎಲ್ಲವನ್ನೂ ವಿವರಿಸುವ ಅಗತ್ಯವಿಲ್ಲ. ಅದಕ್ಕಾಗಿ ಈಗಾಗಲೇ ಸಿದ್ಧಪಡಿಸಿದ ವೃತ್ತಿಪರ ಸ್ವಯಂಚಾಲಿತ ವೆಬಿನಾರ್ಗಳು ಇರುತ್ತವೆ. ನಿಮ್ಮ ಕೆಲಸ ಆಸಕ್ತರನ್ನು ಆ ವೆಬಿನಾರ್ ನೋಡುವಂತೆ ಆಹ್ವಾನಿಸುವುದು ಮಾತ್ರ. ಅಂದರೆ ಯಾರಾದ್ರೂ ಈ ಸಿಸ್ಟಮ್ ಫಾಲೋ ಮಾಡಬಹುದು ಅಂತ, ಮಾತಾಡೋ ಸ್ಕಿಲ್ ಇರ್ಬೇಕಂತಿಲ್ಲ. ಎಕ್ಸಾಕ್ಟ್ಲಿ. ಇದೇ ನಕಲು ಮಾಡಬಹುದಾದ ವ್ಯವಸ್ಥೆ ಅಥವಾ ಡೂಪ್ಲಿಕೇಬಲ್ ಸಿಸ್ಟಮ್ ಎಂಬುದರ ತಿರುಳು. ಮತ್ತು ಮೂರನೇ ಹಂತ ಲಿವರೇಜ್, ಅಂದ್ರೆ ಆ 20 ಜನರ ತಂಡವನ್ನು ಕಟ್ಟುವುದು. ಹೌದು. ನಿಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರು ಮಾರಾಟದಿಂದಲೂ ನಿಮಗೊಂದು ಸಣ್ಣ ಪಾಲು ಬರ್ತದೆ. ಅದೇ ರೀತಿ ಅವರ ತಂಡದ ಮಾರಾಟದಿಂದ ಅವರಿಗೂ ಲಾಭ ಬರ್ತದೆ. ಇದು ಒಬ್ಬರ ವೈಯಕ್ತಿಕ ಪ್ರಯತ್ನಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ. ಇದೇ ಕಾರಣಕ್ಕೆ ಮೂಲದಲ್ಲಿ ಇದು ಬೇಗ ಶ್ರೀಮಂತರಾಗಿ ಅನ್ನೋ ಸ್ಕೀಮ್ ಅಲ್ಲ, ಬದಲಿಗೆ ದಶಕಗಳಿಂದ ಅಸ್ತಿತ್ವದಲ್ಲಿರುವೊಂದು ಗ್ಲೋಬಲ್ ಬ್ರ್ಯಾಂಡ್ನಿಂದ ಬೆಂಬಲಿತವಾದ ದೀರ್ಘಕಾಲೀನ ವ್ಯಾಪಾರ ಮಾದರಿ ಎಂದು ಒತ್ತಿ ಹೇಳಲಾಗಿದೆ. ಹಾಗಾದರೆ ಈ ಸಂಪೂರ್ಣ ವ್ಯವಸ್ಥೆಯನ್ನು ವಿವರಿಸಿದ ನಂತರ ಅವರು ಜನರನ್ನು ಸೇರಲು ಹೇಗೆ ಪ್ರೇರೇಪಿಸುತ್ತಾರೆ? ಕೊನೆಯಲ್ಲಿ ಅವರು ವಿಷಯವನ್ನು ಹೇಗೆ ಮುಕ್ತಾಯ ಮಾಡುತ್ತಾರೆ?
ಇಲ್ಲಿ ಮತ್ತೊಂದು ಕ್ಲಾಸಿಕ್ ಮಾರ್ಕೆಟಿಂಗ್ ತಂತ್ರವನ್ನು ಬಳಸ್ತಾರೆ. ಎಲ್ಲವನ್ನು ವಿವರಿಸಿದ ಮೇಲೆ ಯಾರೂ ಬೇಡ ಅನ್ನಲಾಗದಂಥ ಒಂದು ಆಫರ್. ಬಾಡಿಗೆ ಇಲ್ಲ, ಸಿಬ್ಬಂದಿ ಇಲ್ಲ, ಅಪಾಯವಿಲ್ಲ. ನಿಮ್ಮ ದೈನಂದಿನ ಖರ್ಚನ್ನು ಅಂದ್ರೆ ಕಾಫಿ ಕುಡಿಯುವುದನ್ನು ಒಂದು ಆದಾಯ ತರುವ ಆಸ್ತಿಯಾಗಿ ಪರಿವರ್ತಿಸುವ ಅವಕಾಶ ಇದು. ನನಗೊಂದು ವಿಷಯ ಗಮನಕ್ಕೆ ಬಂತು. ಈಗಲೇ ಸೇರಿ ಅಥವಾ ಕಾಫಿ ಖರೀದಿಸಿ ಅಂತ ಹೇಳೋದಿಲ್ಲ. ಬದಲಿಗೆ ನಮ್ಮ ಉಚಿತ ಮಾಸ್ಟರ್ ಕ್ಲಾಸಿಗೆ ಸೇರಿ ಅಂತ ಕರೆಯುತ್ತಾರೆ. ಯಾಕೆ ಹೀಗೆ? ಇದು ಆಧುನಿಕ ಡಿಜಿಟಲ್ ಮಾರ್ಕೆಟಿಂಗ್ನ ಬಹಳ ಮುಖ್ಯವಾದ ಭಾಗ. ಇದನ್ನು ಮೌಲ್ಯ ಆಧಾರಿತ ಮಾರಾಟ ಅಥವಾ ವ್ಯಾಲ್ಯೂ ಫಸ್ಟ್ ಸೆಲ್ಲಿಂಗ್ ಎನ್ನಬಹುದು. ನೇರವಾಗಿ ಮಾರಾಟ ಮಾಡಲು ಪ್ರಯತ್ನಿಸಿದರೆ ಜನರಿಗೆ ಒತ್ತಡ ಎನಿಸಬಹುದು. ಅದಕ್ಕೆ ಬದಲಾಗಿ ಸ್ವಯಂಚಾಲಿತ ಫಾಲೋಅಪ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಲೈವ್ ಡೆಮೋ ನೋಡಲು ನಮ್ಮ ಉಚಿತ ಮಾಸ್ಟರ್ ಕ್ಲಾಸಿಗೆ ಸೇರಿ ಎಂದು ಆಹ್ವಾನಿಸುತ್ತಾರೆ. ಅಂದರೆ ಮೊದಲು ಏನಾದ್ರೂ ಮೌಲ್ಯಯುತವಾದದ್ದನ್ನು ಉಚಿತವಾಗಿ ನೀಡಿ ನಂಬಿಕೆಯನ್ನು ಗಳಿಸುವುದು, ನಂತರ ಆಸಕ್ತರನ್ನು ಗ್ರಾಹಕರನ್ನಾಗಿ ಅಥವಾ ವ್ಯಾಪಾರ ಪಾಲುದಾರರನ್ನಾಗಿ ಪರಿವರ್ತಿಸುವ ಪ್ರಯತ್ನ. ಇದು ಒಂಥರ ಒತ್ತಡ-ರಹಿತ ಮಾರಾಟದ ತಂತ್ರ. ನಿಖರವಾಗಿ ಆ ಮಾಸ್ಟರ್ ಕ್ಲಾಸ್ ನೋಡಿದ ನಂತರ ಅವರಿಗೆ ಸಿಸ್ಟಮ್ ಮೇಲೆ ಸಂಪೂರ್ಣ ನಂಬಿಕೆ ಬಂದರೆ ಅವರು ತಾವಾಗಿಯೇ ಸೇರಲು ನಿರ್ಧರಿಸಬಹುದು. ಇದು ಆಸಕ್ತ ವೀಕ್ಷಕರನ್ನು ನಿಷ್ಕ್ರಿಯ ಮಾಹಿತಿ ಗ್ರಾಹಕರಿಂದ ಸಕ್ರಿಯ ಪಾಲ್ಗೊಳ್ಳುವವರನ್ನಾಗಿ ಪರಿವರ್ತಿಸುವ ಒಂದು ಮಾರ್ಗ. ಕಲಿಯಲು ಏನಾದರೂ ಸಿಗ್ತದೆ ಮತ್ತು ಯಾವುದೇ ಬದ್ಧತೆ ಇಲ್ಲ ಎಂಬ ಭಾವನೆ ಜನರನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಲು ಪ್ರೇರೇಪಿಸುತ್ತದೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಮಗೆ ಕೆಲವು ಸ್ಪಷ್ಟವಾದ ಅಂಶಗಳು ಕಾಣಿಸುತ್ತವೆ. ಟೆಕ್ನಾಲಜಿ, ವಿಶೇಷವಾಗಿ ಆಟೋಮೇಷನ್, ಸಾಂಪ್ರದಾಯಿಕ ವ್ಯಾಪಾರ ಮಾದರಿಗಳನ್ನು, ಅದರಲ್ಲಿಯೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ. ಬೆನ್ನಟ್ಟುವ ಮಾರ್ಕೆಟಿಂಗಿನಿಂದ ಆಕರ್ಷಿಸುವ ಮಾರ್ಕೆಟಿಂಗಿಗೆ ದೊಡ್ಡ ಬದಲಾವಣೆಯಾಗುತ್ತಿದೆ. ಹೌದು. ಇದರೊಂದಿಗೆ ಎಲ್ಲರೂ ಅನುಸರಿಸಬಹುದಾದ, ನಕಲು ಮಾಡಬಹುದಾದ ವ್ಯವಸ್ಥೆಯ ಪ್ರಾಮುಖ್ಯತೆಯೂ ಎದ್ದು ಕಾಣುತ್ತದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾವುದೇ ವ್ಯಾಪಾರ ಅವಕಾಶವನ್ನು ಮೌಲ್ಯಮಾಪನ ಮಾಡಲು ನಾವು ಕೇಳಬೇಕಾದ ಒಂದೇ ಪ್ರಶ್ನೆ: ಹಣ ಎಲ್ಲಿಂದ ಬರುತ್ತದೆ? ಉತ್ತರ ನಿಜವಾದ ಉತ್ಪನ್ನ ಅಥವಾ ಸೇವೆಯ ಮಾರಾಟದಿಂದ ಎಂದಾದರೆ ಅದು ಕಾನೂನುಬದ್ಧ ವ್ಯಾಪಾರವಾಗಿರುವ ಸಾಧ್ಯತೆ ಹೆಚ್ಚು. ಉತ್ತರ ಹೊಸ ಸದಸ್ಯರನ್ನು ಸೇರಿಸುವುದರಿಂದ ಬರುವ ಶುಲ್ಕದಿಂದ ಎಂದಾದರೆ ಅದರಿಂದ ದೂರವಿರುವುದೇ ಜಾಣತನ. ಈ ವಿಶ್ಲೇಷಣೆ ಬಹಳ ಉಪಯುಕ್ತವಾಗಿತ್ತು. ಒಂದು ಕಡೆ ತಂತ್ರಜ್ಞಾನದ ಬಳಕೆ, ಇನ್ನೊಂದು ಕಡೆ ವ್ಯವಹಾರದ ನೈತಿಕತೆ ಮತ್ತು ಕಾನೂನು ಬದ್ಧತೆ. ಎರಡನ್ನೂ ಅರ್ಥ ಮಾಡಿಕೊಳ್ಳುವುದು ಇಂದಿನ ದಿನಗಳಲ್ಲಿ ಬಹಳ ಮುಖ್ಯ. ಖಂಡಿತ. ಈ ವಿಶ್ಲೇಷಣೆಯು ನಮ್ಮ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯನ್ನು ನೀಡಬಹುದು. ಈ ಕಾಫಿ ವ್ಯಾಪಾರದ ಉದಾಹರಣೆಯನ್ನು ಒಂದು ಕ್ಷಣ ಬದಿಗಿಡೋಣ. ಈ ಚರ್ಚೆಯಲ್ಲಿ ನಾವು ನೋಡಿದ ತತ್ವಗಳನ್ನು, ಅಂದರೆ ಆಟೋಮೇಷನ್, ಆಕರ್ಷಕ ಮಾರ್ಕೆಟಿಂಗ್ ಮತ್ತು ಲಿವರೇಜ್ ತತ್ವಗಳನ್ನು ಬೇರೆ ಸಾಂಪ್ರದಾಯಿಕ ಕೈಗಾರಿಕೆಗಳಿಗೆ ಅಥವಾ ಒಬ್ಬರ ವೈಯಕ್ತಿಕ ಯೋಜನೆಗಳಿಗೆ ಹೇಗೆ ಅನ್ವಯಿಸಬಹುದು? ಉದಾಹರಣೆಗೆ, ಒಬ್ಬ ಟ್ಯೂಷನ್ ಶಿಕ್ಷಕರು ಅಥವಾ ಸಣ್ಣ ಬೇಕರಿ ನಡೆಸುವವರು ಈ ತಂತ್ರಗಳನ್ನು ಹೇಗೆ ಬಳಸಿಕೊಳ್ಳಬಹುದು? ಈ ಪ್ರಶ್ನೆಯೊಂದಿಗೆ ಈ ದಿನದ ಚರ್ಚೆಯನ್ನು ಮುಗಿಸೋಣ.